ನಮಸ್ಕಾರ ಕುಂದಾಪುರ. ಮತ್ತು ಊರ ಮನೆಗೆಲ್ಲ ಆರಾಮ. ತುಂಬ ದಿನಗಳಾದಮೇಲೆ ವ್ಲಾಗಿಂಗ್ ಕಡೆ ವ್ಲಾಗ್ ಮಾಡೋಕ್ಕೆ ಇಲ್ಲ ಮಾರ್ರೆ. ಹೆವಿ ಬ್ಯುಸಿ ಕೆಲಸ. ಸೆಟ್ರಿಗೆ ರಜೆ ಇಲ್ಲ. ಸಂಡೇ ಒಂದಿನ ಸಿಕ್ಕರು, ರಜೆ ಸಿಕ್ಕಿದ ದಿನವೂ ತುಂಬ ಬ್ಯುಸಿ. ಬೈಕ್ ತಗೋ ಹೊರಗೆ ಬಪ್ಪಕ್ಕೆ ಆಯಿಲ್ಲ. ಇವತ್ತು ಆಯ್ತವಾರ, ಇವತ್ತು ಒಂಚೂರು ಪುರ್ಸೋತಿತ್ತು. ಹಾಗೆ ಒಂಚೂರು ಕೆಲಸ ಸಹ ಇತ್ತು. ಕೆಲಸ ಒಂದು ಕಡೆ ಹೋಗಿ ಎಂಥದೋ ಒಂದು ರಿಪೇರಿ ಕೊಟ್ಟು ಬಬ್ಕಿತ್ತ. ಮತ್ತೊಂದು ನಮ್ಮ ಹುಡುಗನೊಂದು ಗಾಡಿ ಸರ್ವಿಸೇ ಬಿಟ್ಟಿದ್ದ. ಆ ಗಾಡಿ ಸಹ ತೇಕ ಬಬ್ಕಿತ್ತೀಗ. ನಿನ್ನೆ ತಾನೇ ಆದಂಥ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬ ಕನ್ನಡಿಗನಿಗೂ, ಹಾಗೂ ಕನ್ನಡವನ್ನು ರೆಸ್ಪೆಕ್ಟ್ ಮಾಡುವಂಥ ಪ್ರತಿಯೊಬ್ಬ ನಾನ್ ಕನ್ನಡಿಗರಿಗೂ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಸೊ ಆ್ಯಕ್ಚುಲಿ ಒಂದು ಮಾತಿದ್ದೋಗೆ, ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ. ನಾವು ಬೆಳೆಸೋದು ಬೇಡ, ಉಳಿಸೋದು ಬೇಡ, ನಾವು ಬೆಳೆಸ್ರು ಸಾಕು. ನಾವು ಕನ್ನಡನ ಕರೆಕ್ಟಾಗಿ ಬೆಳೆಸ್ರೆ ಆಬ್ವಿಯಸ್ಲಿ ಕನ್ನಡ ನಮ್ಮನ್ನು ಉಳಿಸ್ತೈತಾಗ. ನಾವು ಕನ್ನಡನ ಉಳಿಸ್ತೈತ ನಡಿ ಅನ್ಕೊಂಬ ತಪ್ಪದು ನನ್ನ ಪ್ರಕಾರ. ಬೆಂಗಳೂರಿಗಿಪ್ಪರಿಗೆ ತುಂಬ ಜನರಿಗೆ ಗೊತ್ತಿರ್ಬೋದು, ಕನ್ನಡದ ವಿವಾದಗಳು ತುಂಬ ನಡೀತಾ ಇರುತ್ತೆ. ಸೊ ಎಸ್ಪೆಷಲಿ ನಾನ್ ಕನ್ನಡಿಗರ್ಸ್ ಕನ್ನಡನ ಕರೆಕ್ಟಾಗಿ ಯೂಸ್ ಮಾಡೋದಿಲ್ಲ ನಡಿ. ಬಟ್ ನಾನು ಕಂಡಿದ್ದೆ ಸುಮಾರು ಜನ, ಓಕೆ, ದೇ ಆರ್ ನಾಟ್ ಫ್ರಮ್ ಕರ್ನಾಟಕ, ಬಟ್ ಎಷ್ಟು ಚೆಂದ ಕನ್ನಡ ಮಾತಾಡ್ತಾರೆ ಅಂದರೆ, ನಾನು ಅವತ್ತು ಒಬ್ಬರ ಹತ್ರ ಕೇಳಿದೆ, ಸರ್ ನೀವು ಕನ್ನಡ ಎಷ್ಟು ಚೆಂದ ಮಾತಾಡ್ತಾರಲ್ಲ. ಹಿಂಗೆ ಇಪ್ಪುದಿಲ್ಲೇ ಮಾರ್ರೆ, ಬದುಕುದಿಲ್ಲೇ, ದುಡುವುದಿಲ್ಲೇ, ನಮ್ಮ ಮಕ್ಕಳು ಶಾಲೆ ಮನೆಗೆ ಹೋಗೋದಿಲ್ಲೇ, ಇಷ್ಟೆಲ್ಲ ನಾವು ಕನ್ನಡ ಕಲ್ತ್ರೆ ಮಾತ್ರ ಅಲ್ಲೇ ನಮ್ಮ ಮಕ್ಕಳಿಗೂ ಕನ್ನಡ ಬರುತ್ತೆ. ಹಾಗಾಗಿ ನಾವು ಫಸ್ಟ್ ಕಲಿಬೇಕು. ನಾವು ವ್ಯಾಪಾರ ಮಾಡೋ ಎಸ್ಪೆಷಲಿ ಅಂಗಡಿ ಮನೆ ಇಪ್ಪರಲ್ಲ ಜಾಸ್ತಿ ಬೇಗ ಕಲ್ತೀವಿ ಅನ್ನಳಿ ಹೇಳಕ್ಕೆ. ಸೊ ಒನ್ಸ್ ಅಗೈನ್ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ಇನ್ನೊಂದು ಹೊಸ ಟ್ರೆಂಡ್ ಅಕ್ಕ ನಾನು ಇವತ್ತಿಂದ ಕಂಡದ್ದು. ನಂಗೆ ಯಾರ ಹೆಲೋವಿನ್ ಅಲ್ಲ ಮಾರೆ, ಎಲ್ಲಿ ಹೋತಿಲ್ಲ ಅನ್ನಳಿ. ಎಂಥ ಹೆಲೋವಿನ್ ಮಾರೆ, ನಮ್ದ್ರೆ ಹೆಲೋವಿನ್ ನಡಿ ಅಂತೆಲ್ಲ. ನಂಬದೇ ಆಷಾಢಿ ಅಂದರೆ ಹೇಳ್ತಾರೆ ಕಡೆ, ನೀವು ಮಧ್ಯಾಹ್ನ ಹೊತ್ತ ರಾತ್ರಿ ಹೊತ್ತಲ್ಲ ಹೆರಗೆ ತಿರ್ಗಬೇಡಿ ಮಾರೆ, ದೈದ ಮನೆ ಬಾಗ್ಲಾಕಿರಿದ್ರೆ ಚಿಣಿಕಾಲು ಭೂತ ತಿರ್ಗುತ್ತಾ ನಡಿ. ಅದ ನಮ್ದಾಗ ಆಷಾಢಿ ಇನ್ನು ತಡ ಇತ್ತು ಒಂಚೂರು, ಈಗಳೆಲ್ಲ ಆಷಾಢಿ. ಬಟ್ ಅದೇ ಅವ್ರ ಹೆಲೋವಿನ್ ನಮ್ದು ಆಷಾಢಿ ಯಾವ್ದಂದ್ರಿ. ಇವತ್ತು ಯಾವುದೋ ಒಂದು ನಿಮ್ಸ್ಕೊಂಡೆ, ಡೇವಿಡ್ ಇನ್ ಇಂಗ್ಲೆಂಡ್ ಡಸ್ ನಾಟ್ ನೋ ವಾಟ್ ಈಸ್ ಎಂತ ಇತ್ತಪ್ಪ ಎತ್ತಿತ್ತು ಮರ ಬತ್ತೇ ಇಲ್ಲ. ಬಟ್ ನಮ್ಮವರೆಲ್ಲರೂ ದೊಡ್ಡ ಜನಿನ ಕಂಡಾಗ ಏನು ಹೆಲೋವಿನ್ ಪಾರ್ಟಿ ಮಾಡೋದು ಅಂತ ಕಾಂತೆ. ಅದಕ್ಕೆ ಹೆಲೋವಿನ್ ಪಾರ್ಟಿ ಮನೆ ಹಾಳಾಯ್ತತ್ಲ, ಪಾರ್ಟಿ ಮಾಡಲಿ ಬೇಜಾರಿಲ್ಲ, ಅವ್ರವ್ರ ದುಡ್ಡು ಅವ್ರವ್ರ ಪಾರ್ಟಿ ಮಾಡ್ತಾರೆ. ಸೊಡ್ಡ ಮೇಲೆಲ್ಲ ಎಂತೆಲ್ಲ ಬರ್ಕೋ ಹೋಗ್ದ, ಭೂತದ ಕಂಡಾಗೆಲ್ಲ ಮಾಡ್ಕೊ ಹೋಗ್ದು ಎಂತ ಅದೆಲ್ಲ ಎಂತ ಅಂದರೆ ನಂಗೆ ಅರ್ಥ ಆಗ್ತಿಲ್ಲಪ್ಪ ಮಾರ. ಎಂಥ ಭೂತ, ಮುಂಚೆ ಭೂತದ ಕಂಡಾಗೆ ಇರ್ತಾರೆ ಆಲ್ಮೋಸ್ಟ್ ಎಲ್ಲರೂ, ಮತ್ತು ಅದ್ರ ಮೇಲೆ ಇದನ್ನು ಮಾಡ್ಕೋ ಮಾಡ್ಕರಿಲ್ಲ. ಕೆಲವ್ರು ಇರ್ತಾರೆ ಮುಖದಿಂದ ದೇವ್ರ ಕೊಂಡ ತೋರ್ರು, ಒಳಗಡೆಯಿಂದ ಭೂತ ಇರ್ತಾರೆ. ಹಾಗೆ ಕೆಲವ್ರ ಹೋಯ್ಕಲ್ಲ ಪಾರ್ಟಿಗೆ, ಅದಕ್ಕೆ ಟ್ರೆಂಡ್ ಫಾಲೋ ಮಾಡ್ಕಲ್ಲ, ಹಂಗಿಂದೆಲ್ಲ ಮಾಡೋದು. ನಮ್ಮಂಥವ್ರೆಲ್ಲ ಇರ್ತಾರೆ ಕೆಲವ್ರಿಗೆ. ನಮಗೆ ಪಾರ್ಟಿ ಮಾಡೋಕ್ಕೆ ಆಷಾಢಿ, ಅಮಾವಾಸ್ಯೆ, ಹುಣ್ಣಿಮೆ, ಸಂಕ್ರಾಂತಿ, ದೀಪಾವಳಿ, ಕರ್ನಾಟಕ ರಾಜ್ಯೋತ್ಸವ ಅದೆಲ್ಲ ಗೊತ್ತಿಲ್ಲ. ಕುಡಿಕ ಎಲ್ಲ ಒಂದು ಬದೆ ಕೂಕ ಕುಡಿದ್ರು ನಡೀತೆ, ನಿತ್ಕ ಕುಡಿದ್ರು ನಡೀತಾರೆ, ಖಾರ ಕುಡಿದ್ರು ನಡೀತೆ, ರೋಡಾಗಿ ಕುಡಿದ್ರು ನಡೀತೆ ಅಲ್ಲೇ. ಸೊ ನಾವು ಹುಡುಗರು ಹಂಗೆ, ನಮಗೆಲ್ಲ ಈ ಹೆಲೋವಿನ್ ಅಲ್ಲ ಅಂತ ಇಲ್ಲ. ನಮ್ಮ ಪಾರ್ಟಿ ಮಾಡೋಕೆ ಅದೊಂದು ಯಾವುದೋ ಸೊಡ್ಡ ಮೇಲೆಲ್ಲ ಇದೆಲ್ಲ ಹಾಯ್ಕೊಂಡು ಹೋಗ್ದೆ ಅಂತಿಲ್ಲ. ನಮ್ಮದು ಹೆಲೋವಿನ್ ಅಂದ್ರೆ ಅಂತ ಭೂತ ದ್ಯಾಸ. ನಮ್ಮದು ಭೂತ ದ್ಯಾಸ ಶುರು ಆಯ್ಕರ್ ಸಮ ಒಂದು 2 ಕ್ವಾರ್ಟರ್ ಕುಡಿದ್ರ ಮೇಲೆ ಪ್ರತಿಯೊಬ್ಬನ ಭೂತ ದ್ಯಾಸ ಶುರುವಾತ. ಕಾಮದೇ ಬೇಡ, ಮತ್ತು ನೀವು ತಲೆವಿಷ ತಗೊಂಬೇಡ. ಎಂತೆಂಥ ಭೂತಗಳು ಬೇಕು ನಿಮಗೆ, ಅಂತೆಂಥ ಭೂತಗಳೆಲ್ಲ ಸಿಗ್ತಾರೆ ನಿಮ್ಗೆ. ನಂಬದಿ ಮೆಹಂದಿ ಬರ್ಕ್ ನೀವು, ನಂಬದಿ ಮೆಹಂದಿಗೆಲ್ಲ ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ಕೊ ಒಂದ್ಸಲ. ಈ ಹೆಲೋವಿನ್ ಪಾರ್ಟಿ ಇದೆಲ್ಲ ಮಾಡ್ತಾರಲ್ಲ, ನಿನ್ನ ಹೆಲೋವಿನ್ ಮನೆ ಹಾಳಾಯ್ತಾ ಬಾ, ನಿನಗೆ ತೋರಿಸ್ತೆ ಇವತ್ತು ಹೆಲೋವಿನ್ ಅಂದರೆ ಅಂತ ಹೇಳಿ. ಇನ್ನು ಜೀವಮಾನದಾಗ ಕಂಡಿಪ್ಪಕ್ಕೆ ಸಾಧ್ಯ ಇಲ್ಲ. 6 ಗಂಟೆಗೆ ಸಮ ಇದ್ದಾರೆ, ಯಾರು 9 ಗಂಟೆಗೆ ಯಾವ ರೀತಿ ನೋಡು ನಿನ್ನ ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಿರೋದನ್ನು ನೋಡು ಅಂತಾರಲ್ಲ, ಹಂಗಿಂದೆಲ್ಲ ಯಾಸ ತೋರಿಸ್ಲಕ್ಕ ನಂಬದಿ ಮೆಹಂದಿಗೆ ಹೆಲೋವಿನ್ ಯಾಂತ ಹೆಲೋವಿನು. ಮತ್ತು ಅದ್ರಾಗೂ ಮತ್ತು ಇದೆಲ್ಲ ಇದಪ್ಪ ಅಂತಂದ್ರೆ ಈ ಗುಂಬಳಕಾಯಿಗೆ ಈ ಭೂತದೆಲ್ಲ ಬಾಯೆಲ್ಲ ಬಿಡಿಸಿ, ಕಣ್ಣೆಲ್ಲ ಬಿಡಿಸಿ ಸುಮಾರೆಲ್ಲ ಇತ್ತ. ಅದಕ್ಕೂ ಮತ್ತು ಶಾಸ್ತ್ರ ನಡೆಯಲ್ಲ ಸುಮಾರೆಲ್ಲ ಇತ್ತ.
ನಮ್ದಲ್ದಿರೋ ನಮ್ಮವ್ರು ಹಂಗೆಲ್ಲ, ನಾವು ಭಾರತೀಯರ ನಮ್ದನ್ನು ನಾವು ಆಚರಣೆ ಮಾಡೋದು ಕಮ್ಮಿ, ಬೇರೆಯವ್ರದನ್ನು ನಾವು ಆಚರಣೆ ಮಾಡಿ ಅಂದರೆ ಮಾಡತ್ತೆ ನಾವು. ಸಂಕ್ರಾಂತಿ ದಿನ ಯಾರು ಒಂದು ಎಂತಂತಾರೆ ಆಫೀಸಿಗೆ ಆಫರ್ ಚೆಂದ ಮಾಡಿ ಸೀರೆ ಉಟ್ಕೊಂಡು ಹೋಗಿ ಆಫೀಸ್ ಮುಂದೆ ರಂಗೋಲಿ ಹಾಕ್ತಿದ್ದಾರೆ ಎಲ್ಲರೂ. ಓಣಮ್ ದಿನ ಎಂಥ ಕೇಂದ್ರ ಎಂತೆಂಥದ್ದಲ್ಲ, ಲೈಕ್ ಐಮ್ ನಾಟ್ ಅಫೆಂಡಿಂಗ್ ದೇರ್ ಫೆಸ್ಟಿವಲ್, ಬಟ್ ಅವ್ರು ಮಾಡೋದ್ರಿಗೆ ಅರ್ಥ ಇತ್ತು. ಓಕೆ, ಅದು ಅವ್ರ ಹಬ್ಬ, ಅವ್ರು ಮಾಡುತ್ತೆ ಒಂದು ಅರ್ಥ ಇತ್ತು. ಬಟ್ ನಮ್ಮವರು ನಾವು ಅವ್ರ ಹಬ್ಬನೂ ಮಾಡತ್ತಂದಮೇಲೆ ನಾವು ಅವ್ರಿಗೆ ನಮ್ಮ ಹಬ್ಬದ ಬಗ್ಗೆ ತಿಳಿಸಿಕೊಡ್ತೀವಿ. ಏನು ಸಂಕ್ರಾಂತಿ ಅಂದರೆ ಏನು, ಸಂಕ್ರಾಂತಿಗೆ ಒಂದು ಹಿನ್ನೆಲೆ ಏನು, ಅದನ್ನ ಯಾಕೆ ನಾವು ಸೆಲೆಬ್ರೇಟ್ ಆ ಥರ ನಾವು ಮಾಡ್ಲಕ್ಕಲ್ಲ. ನಮ್ಮ ಆಫೀಸ್ ಮುಂದೆ ನಾವು ರಂಗೋಲಿ ಹಾಕಿ ಮಾಡ್ಲಕ್ಕಲ್ಲ, ನಾವು ಮಾಡೋದಿಲ್ಲ. ನಮ್ಮ ಆಫೀಸಿಗೆಲ್ಲ ಆ ಥರ ಟ್ರೆಂಡ್ ಇಲ್ಲ. ಎಂತಕ್ಕಂದ್ರೆ ನಮ್ಮ ಆಫೀಸಿಗೆ 95% ಇಬ್ಬರು ಹುಡುಗರೆ, 5% ಹುಡುಗಿಯರಿದ್ದಷ್ಟೇ. ಸೊ ಅವರೆಷ್ಟೇ ಪ್ರಯತ್ನ ಪಟ್ಟರು ನಾವು ಗಂಡು ಮಕ್ಕಳು ಅದು ಸೆಲೆಬ್ರೇಟ್ ಮಾಡೋಕೆ ಅವ್ರ ಒಟ್ಟಿಗೆ ಸೇರೋಕ್ಕಾಗ್ತಿಲ್ಲ. ಸೊ ಅದು ಮಾಡೋದು ಇಲ್ಲ. ಬಟ್ ಕೆಲವೊಂದು ಕಾರ್ಪೊರೇಟ್ ಆಫೀಸ್, ದೊಡ್ಡ ದೊಡ್ಡ ಆಫೀಸಾಗೆಲ್ಲ ತುಂಬ ಮಾಡ್ತಾರೆ ಅದನ್ನು. ಏನೇನೋ ಮಾಡ್ಕೊಂಡಿದ್ರು, ಯಾರು ನಮ್ಮಷ್ಟಲ್ಲ. ಈಗ ಮೇಯ್ನಾಗಿ ಒಂದು ಮಾಲ್ಗೆ ಹೋಗ್ಬೇಕು. ಆ ಮಾಲ್ ಯಾವುದಂದರೆ ಗೆಲೇರಿಯಾ ಮಾಲ್, ಯಲಹಂಕ. ಸೊ ಈ ಮಾಲಿಗೆ ಹೋಗಿ ನಮ್ಮದು ಸುಮಾರು ದಿನದಿಂದ ಒಂದು ಒಳ್ಳೆ ವಾಚ್ ಗ್ಲಾಸ್ ಹೊಡ್ಕ ಬಿದ್ದಿತ್ತು. ಅದ್ರ ಗ್ಲಾಸ್ ರಿಪೇರಿ ಕೊಟ್ಟು ಬರ್ಕಾಗಿ ಒಂದು ಬೆಲ್ಟ್ ರಿಪೇರಿ ಮಾಡೋಕ್ಕೂ ಅದರ ಕೇಳ್ಕ ಬರ್ಕ ಎಷ್ಟಾಗ್ತದೆ ಏನಾಗ್ತ ನಡಿ. ಫಸ್ಟ್ ಕೊಟೇಶನ್ ಇಸ್ಕ ಬರ್ಕ, ಕೊಟೇಶನ್ ಕಂಡ ಉಳದು ಮುಂದುವರ್ಸೋದು ನಡಿ ಐಡಿಯಾದಾಗ ಇತ್ತೀಗ ಕಾಂಬ. ಫಸ್ಟ್ ಎಂತಕ್ಕೂ ಅಲ್ಲಿಗೆ ಹಾಪ. ಸೊ ಅಲ್ಲಿ ಹೋಗಿ ಉಳಿದು ಏನೋ ನಡಿ ನಿಮಗೆಲ್ಲರಿಗೆ ಅಪ್ಡೇಟ್ ಕೊಡೋಣ. ಅದಾದಮೇಲೆ ನಾನು ಹೇಳ್ದಂಗೆ ನಮ್ಮದೊಂದು ಹುಡುಗನೊಂದು ಗಾಡಿ ಸರ್ವಿಸಿಗೆ ಕೊಟ್ಟಿದ್ದ, ಅಲ್ಲ ಈ ಗಾಡಿನ ಒಂದು ಸರ್ವಿಸಿಂದ ತಗೋಬಪ್ಪ. ಸೊ ಗೈಸ್, ನಾವು ಆಲ್ಮೋಸ್ಟ್ ಮಾಲ್ ಹತ್ರ ಬರ್ತಾಯಿತ್ತ, ಬಂದಾಯ್ತು. ಇನ್ನೇನು ಮಾಲ್ ಒಳಗೆ ಹೋಗಿ ಅಲ್ಲೊಂದು ಹೊಯ್ಲ್ಗೆ ಗಾಡಿ ಹಡಿ ಮಾಡಿ ಬಬ್ದೀಗ ಅಷ್ಟೇ. ಸೊ ನಮ್ಮ ಜನ ಜಾಸ್ತಿ ಇಲ್ಲ, ನಾನು ಮತ್ತು ನಮ್ಮ ರೂಮ್ಮೇಟ್ ಇಬ್ಬರೇ ಬಂದದ್ದು ಇವತ್ತು. ಇನ್ನೊಬ್ಬ ರೂಮ್ಮೇಟ್ ಆ್ಯಕ್ಚುಲಿ ಅವ್ನು ಊರಿಗೆ ಹೋಯ್ದ, ಅವ ಬರ್ತಾಯಿದ್ದ ವಾಪಸ್. ಸೊ ಇದೇ ಯಲಹಂಕ. ಸೊ ದಿಸ್ ಈಸ್ ಯಲಹಂಕ ಪೊಲೀಸ್ ಸ್ಟೇಷನ್. ಇಲ್ಲಿಂದ ಸ್ಟ್ರೈಟ್ ಹೋದರೆ ಯಲಹಂಕ ಓಲ್ಡ್ ಟೌನ್, ಲೆಫ್ಟ್ ಹೋದರೆ ಸೀದಾ ದೊಡ್ಡಬಳ್ಳಾಪುರ. ನಾವೀಗ ಇಲ್ಲಿಂದ ಮುಂದೆ ಹೋಗಿ ಹಿಂಗೆ ಬಂದು ಇಲ್ಲಿ ನಾವು ಯೂ ಟರ್ನ್ ಮಾಡ್ಬೇಕು. ಅಕ್ಕವ್ರು ಬೇರೆ ಬಿಡ್ತಾವ್ರೆ, ಹೊಯ್ಲಕ್ಕ ಹೊಯ್ಕರಿಲ್ಲ ಹಾಬದೇ ಆತ್ಲಕ್ ಹೊಯ್ಕರಿಲ್ಲ ಅಂತ ಕಾಯ್ದು ಕೂತ್ಕೊಂಡ್ರೆ ಆಗ್ತಿಲ್ಲ. ಕಮ್ ಆನ್ ಗೈಸ್, ಲೆಟ್ಸ್ ಎಂಟರ್ ದ ಮಾಲ್. ದ ಗೆಲೇರಿಯಾ ಮಾಲ್ ವೆಹಿಕಲ್ ಎಂಟ್ರಿ ಓನ್ಲಿ. ಪಾರ್ಕಿಂಗ್ ಚೇಂಜ್ ಮಾಡಿರಲ್ಲನಾ? ಮುಂಚೆ ಆಚಿಂದ ಎಂಟ್ರಿ ಇದ್ದಿದ್ದಲ್ಲ, ಹಾಂ ಆ ಕಡೆಯಿಂದ ಎಂಟ್ರಿ ಇತ್ತು ಮುಂಚೆ. ಹಾಂ ಎಂತ ಮಾಡ್ತಿರ್ಕಂತ. ಇದು ಆಫೀಸ್, ಇದು ಆಫೀಸ್ ಬಿಲ್ಡಿಂಗ್. ಇದು ಎಂಟ್ರಿ ಟು ಬೇಸ್ಮೆಂಟ್ 1. ಇದಾರು ಒಂದು ಮಾಲಾರು ಅಡ್ಡಿಲ್ಲ ಮರ. ಮಾಲ ಪೇಶೆಗೆ ಹೋಗಿ ಅಂತಾರು ಬೇಕ ನಡಿ ಹುಡ್ಕಕ್ಕಲ್ಲ, ಇಲ್ಲ ಯಾರು ಕಳೆದವ್ರು ನಡಿ ಹುಡ್ಕಕ್ಕೆ. ಫೋನ್ ಸ್ವಿಚ್ ಆಫ್ ಆಯ್ಕೆ ಇಬ್ಬರಿದು ಹುಡುಕಿ ಇತ್ತಲ್ಲ. ಯಾರು ಒಬ್ರು ಸತ್ಯ ಮನೆ ಹೋತ್ರು, ಬರ್ದಿರಿ ಸತ್ತ ಮರ ನಾ ಮಾತೆ ಮರ ನಳಿ ಅಂತ ಆದಿತ್ತ ಕನ್ಸ್ಟ್ರಕ್ಷನ್. ಹಂಗೆ ಹಿಂಗೂ ಬಿಡ್ತಿದ್ದೀರಿ ಮುಂಚೆ, ಈಗ ಹಿಂಗೂ ಕ್ಲೋಸ್ ಮಾಡಿರು. ಇಲ್ಲಿಂದ ಕೆಳಗಡೆ ಹೋಗ್ಬೇಕು. ಓಕೆ ಮೇಡಮ್ ಹಪ್ಪ ಹಾಪೋದೆಲ್ಲ ಜಾಗ ಹುಡ್ಕೋದು ಈಗ ಭಾರಿ ರಾಗಲಿ ಮಾರಿದು. ಕಡಕ್ ಪೋವಲ್ಲಿ. ಹಾಂ ಬಂದೆ. ನೀ ಕರೋದು ಹೆಚ್ಚ, ನಾ ಬಬ್ದೆ ಹೆಚ್ಚ ಮರ್ಯ ಎಲ್ಲ ಕೂದ ಜಾಗಿತಾ. ಸೊ ಗಾಯ್ಸ್, ಮಾಲ್ ಒಳಗಡೆ ನಮ್ಮ ಎಂಟ್ರಿ ಆಗಿದೆ. ಇನ್ನೇನಿದ್ರು ಮೇಲೆ ಹೋಗಬೇಕು. ಮೇಲೆ ಹೋಗಿ ಕೆಲಸ ಪೂರೈಸಿ ಆದರೆ ಒಳಗಿನ ಅಪ್ಡೇಟ್ಸ ಕೊಡುವ. ಇಲ್ಲೆಲ್ಲ ಹೋಯ್ಲಕ್ಕಪ್ಪ ಮರ ದಾರಿ ಇದಪ್ಪ. ಅಬ್ಬ ಅದಲ್ಲಿರಲಿ. ಸೊ ಗಾಯ್ಸ್, ವಾಚ್ ರಿಪೇರಿ ಕೊಟ್ಟಾಯ್ತು. ಸೊ ಅದೆಂತ ಆಯ್ತು ಅಂದರೆ ಅದೊಂದು G-Shock ವಾಚ್. ಓಕೆ,
ಎಡಿಫೇಸದು ವಾಚ್ ಅದು, ಅದ್ರದ್ದು ಗ್ಲಾಸ್ ಒಂದು ಹೊಡೆದೋಯ್ತು ಮತ್ತು ಒಂದು ವರ್ಷ ಆಲ್ಮೋಸ್ಟ್ ನಾನು ಯೂಸೇ ಮಾಡಲಿಲ್ಲ, ಸುಮ್ಮನೆ ಸೈಡಿ ಹಾಕಿದೆ ಆ ವಾಚ್. ಸೊ ಹಾಗೆ ಅಂತಿದ್ದೆ ಅದು ಬೆಲ್ಟು ಎಲ್ಲ ಸುಮಾರು ಹಾಳಾಯ್ತಾ. ಸೊ ಬೆಲ್ಟು ಹೋಯ್ತು, ಗ್ಲಾಸು ಹೋಯ್ತು, ಶೆಲ್ ಖಾಲಿ ಆಯ್ತು, ವಾಚ್ ಓಡೋದಿಲ್ಲ ನನ್ನಪ್ಪ ಅವ. ಸೊ ಅದಕ್ಕೆ ಅದನ್ನು ಒಂದು ಹಾಕೋ ನಡಿ ಕೊಟ್ಟು ಬಂದೆ. ಈಗ ಕೊಟ್ಟಾಯಿತು ಅಂತ 10 ದಿನ ಬೇಕಂದ ಮರ ವಾಚ್ ರಿಪೇರಿ ಮಾಡಿ ಕೊಡು, 10 ದಿನ ಆಯ್ತು ನಾ ಫೋನ್ ಮಾಡ್ತೆ ಅಂದ. ನಾನು ಒಂದ್ಸಲ ಅಂದ್ಕೊಂಡೆ ಹೋಗಲ್ಲ, ಈಗ ಕೊಟ್ಟರೆ ಇನ್ನೊಂದು ಗಂಟೆ ಬಿಟ್ಟು ಬನ್ನಿ ಅಣ್ಣ, ಎಲ್ಲ ರೆಡಿ ಮಾಡಿ ಇಡ್ತೆ ಅಂತಿದ್ದೆ. ಈಗ ಕಣ್ಣೆದ್ರೆ ಮಾಡಿ ಕೊಟ್ರು. ಬಟ್ ಇವ್ರದ್ದು ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೆ ಕೆಲಸ, ಹಂಗಾಗಿ ಇವರಿಗೆ ಕೊಟ್ಟದ್ದು. ಪಾಪರಲ್ಲ ಮಕ್ಕಳೇ, ನೀವು ಶೆಂಟ್ರಿಂದಲ್ಲ ಬರ್ತಾ ಓಳದು ಹಾರಿಸ್ತೇತ್ಲ ನೀವು ವರ್ಷತ್ಲ ಎಲ್ಲ ಬಂದರೆ ಶೆಂಟ್ರ ನಿಂತ್ಕೊಂಡು. ಸೊ 10 ದಿನ ಆದಮೇಲೆ ಫೋನ್ ಮಾಡ್ತೀವಿ ಸರ್. 10 ದಿನ ನಾನು ಕೇಳಿದೆ ಅಂತ, ಅಣ್ಣ ಯಾವಾಗ ನಾಳೆ ಬರಲ್ಲ ಕೇಳ, ನಾಳೆನಾ ಅಂತ ನಾವು ಅಲ್ಲ ಸರ್ 10 ದಿನ ಆಗುತ್ತೆ. ಹೌದಾ, ನಾವೇ ಫೋನ್ ಮಾಡ್ತೀವಿ. ಸರಿ ಮಾಡಿ ಮರೆ, ಎಲ್ಲ ರೆಡಿ ಮಾಡಿ ವಾಪಸ್ ಕೊಡಿ ವಾಚ್, ನೀವೇ ಇಟ್ಕೊಂಬೇಡಿ ನಡಿ ಹೇಳಿ ಬಂದು ಮತ್ತೆ ಅಂತ ಹೇಳೋಕ್ಕಾಗ. ಸೊ ಗೈಸ್, ನಾವು ಈಗ ಮಾಲಿಂದ ಕಂಪ್ಲೀಟ್ ಹೊರಗೆ ಬಂದಾಯ್ತು. ಸೊ ಇನ್ನೇನಿದು ಇಲ್ಲಿಂದ ನಮ್ಮ ಪಯಣ ನಮ್ಮ ಬೈಕ್ ಗ್ಯಾರೇಜ್ ಕಡೆ. ಸೊ ಆ ಗ್ಯಾರೇಜಲ್ಲೇ ನನ್ನ ಗಾಡಿ ಸರ್ವಿಸ್ ಮಾಡೋದು ನಾನು ಸರ್ವಿಸ್ ಲಾಸ್ಟ್ ವೀಕೇನೋ ಬಿಡು, ಒಂದು ವಾರ ಏನೋ ಆಯ್ತು, 500 ಕಿಲೋಮೀಟರ್ಸ್ ಏನೋ ಆಯ್ತು ಅಷ್ಟೇ ಸರ್ವಿಸ್ ಮಾಡಿಸಿ. ಊರಿಗೆಲ್ಲ ಹೋಗಿ ಬಂದಾದ್ಮೇಲೆ ನನ್ನದೊಂದು 5000 ಕಿಲೋಮೀಟರ್ ಫಿನಿಶ್ ಆಯ್ತಿತ್ತು. ಸೊ ಇಮಿಡಿಯೇಟ್ ಸರ್ವಿಸ್ ಬಿಟ್ಟು 1 ವಾರ ಅಲ್ಲ ಜಾಸ್ತಿ ಆಯ್ತು, 20th ಬಿಟ್ಟದ್ದಿರ್ಕ ನಾನು. 20th ಇವತ್ತೆಷ್ಟೋ 2ನೇ ತಾರೀಕು. So let's go to the place where we have to go next. So right now we are in Respect motorcycles. ಇಲ್ಲಿ ನಮ್ಮ ಬೈಕ್ ಡಾಕ್ಟರ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೆ ಬನ್ನಿ. ಅಣ್ಣನ ಗಾಡಿ ಪಳ ಅಂತಲ್ಲ ಮರ, ಇವತ್ತೇ ಸಹ ಹೊಸಲ ಸರ್ವಿಸ್ ಮಾಡ್ರ ಮೇಲೆ ಈ ಸಲ ಇವರೇ ನೀರು ಹಾಕಿ ಕೊಟ್ಟದ್ದು, ಅದ್ರ ಮಧ್ಯೆ ಎಲ್ಲೂ ನೀರು ಹಾಕ್ಲ. ಏನು ಬಸ್ ಅಲ್ಲಮ್ಮ ಮತ್ತೆ ಅವನು ಬಂದಿಲ್ಲ, ನಾವೇ ಬಂದ್ವಿ ಎತ್ಕೊಂಡು ಹೋಗೋಣ ಅಂತ. ಅವನು ಇನ್ನೂ ಬರೋದು ಎಷ್ಟೊತ್ತಿಗೆ ಬರ್ತಾನೆ, ಬಸ್ಸಲ್ಲಿ ಹೋಗಿದ್ದಾನೆ ಅವನು. ಬಸ್ಸಲ್ಲಿ ಬರ್ತಾವನೆ. ಒಂದೇ ಲೈಫು ಎಂಜಾಯ್ ರೀ ಇದ್ರಲ್ಲ. ಹಾಂ ಅಲ್ಲ ಇದ್ರಲ್ಲ, ಹಿಮಾಲಯನ್ಗೆ ಪವರ್ ರೇಸ್ದು ಎಕ್ಸಾಸ್ಟ್ ಬರುತ್ತೆ ತಾನೆ ನನ್ನ ಗಾಡಿಗೆ. ರೆಡ್ ರೋಸ್ಟ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಪವರ್ ರೇಸ್ ಚೆನ್ನಾಗಿದೆಲ್ಲ. ಅದು 1,500,000 ಜಾಸ್ತಿ ಇದೆ. 8 ಅಂದರು, ಅದು 10 ಇದೆ. ಇವ್ರು 8,999 ಹೇಳಿದ್ರು, ಅದು 9,999 10,999 ಇದೆ, ಸ್ವಲ್ಪ ಜಾಸ್ತಿ ಇದೆ. ಹಾಂ ಬಟ್ ಬೀಟ್ ಯಾವ್ದ್ರಲ್ಲಿ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ರೆಡ್ ರೋಸ್ಟ್ ಚೆನ್ನಾಗಿದ್ರ ಬೀಟ್. ಅದು ಅವತ್ತು ಮೊನ್ನೆ ಗಾಡಿ ನಿಂತಿತ್ತು, ನಾನು ಸ್ಟಾರ್ಟ್ ಮಾಡಿ ನೋಡೋಣ ಅಂದ್ಕೊಂಡೆ ಮರ್ತೋಗ್ಬಿಟ್ಟೆ. ಹಾಂ ಒಂದು ಗಾಡಿ ಅಲ್ಲಿ ನಿಂತಿತ್ತು ಅವತ್ತು ನಾನು ಡೆಲಿವರಿ ಬಂದಾಗ, ಸಿಲ್ವರ್ ಕಲರ್ ಹಿಮಾಲಯನ್. ಹೌದಾ? ಸೊ ನಮ್ಮ ಹುಡುಗನ ಗಾಡಿ ಡೆಲಿವರಿ ತೊಗೊಂಡಾಗಿದೆ. ಸೊ ನಾವೀಗ ಹೊರಟಿದ್ದೀವಿ. ಇಲ್ಲಿಂದ ಬೇರೆ ಎಂಥ ಕೆಲಸ ಇಲ್ಲ. ಐ ಥಿಂಕ್ ನಾನಿದ್ರು ಡೈರೆಕ್ಟ್ ಮನೆಗೆ ಅಂದಷ್ಟೇ. ಈಗ ಅದು ಬ್ರೇಕ್ ಹಿಡಿತಿಲ್ಲ ಕಣ್ಕಬಾ ಅಂದರೆ ಯಾಕೆ ಬ್ರೇಕ್ ಹಿಡಿತಿಲ್ಲ ನೋಡಿ ಹೇಳಿದೆ ಅಂದರೆ, ಅವರು ಪಾಲಿಶ್ ಹಾಕ್ತಾರಕ್ಕ ಫುಲ್ ವೀಲಿಗೆಲ್ಲ. ವೀಲಿ ಪಾಲಿಶ್ ಹಾಕೋತಿಗೆ ಅದು ಹೋಗಿ ಬ್ರೇಕ್ ಪ್ಯಾಡ್ ಬ್ರೇಕ್ ಡಿಸ್ಕ್ ಮಧ್ಯೆ ಕೂತ್ಕೊಂಡದ್ದು. ಅದರಷ್ಟು ಹೆಣರಾಗಲಿ ಇನ್ನೊಂದಿಲ್ಲಪ್ಪ. ನಾನು ಒಂದು ಸಲ ಹಾಗೆ ಆಯಿ ನನಗೊಂದು ಆಲ್ಮೋಸ್ಟ್ 3-4 ಡೇಸ್ ಎಂತ ಮಾಡ್ರೆ ಬ್ರೇಕ್ ಹಿಡಿತಿಲ್ಲ. ಅದಕ್ಕೆ ನಾವು ವಾಶ್ ಮಾಡ್ರೆ ಆ ಪಾಲಿಶ್ ಹಾಕ್ಸೋದೇ ಬಿಟ್ಟಿದೆ. ಬೇಡ ಅಣ್ಣ, ನೀವು ಪಾಲಿಶ್ ಹಾಕೋದೇ ಬೇಡ, ಹಾಗೇ ಇರಲಿ ಅದೇ, ನಿಮ್ಗೇನು ಬೇಜಾರಿಲ್ಲ. ಯಾವ ಬ್ರೇಕ್ ಇಲ್ಲದೆ ಯಾವನಿಗೆ ಹೋಗಿ ಕೊಟ್ಟು ಸತ್ತಿಗಿತ್ತು ಹಬ್ಬದಲ್ಲ ಮಾರ್ರೆ. ಅದಕ್ಕೋಸ್ಕರ ನಾನು ವಾಷಿಂಗ್ ಅವ್ರು ಹೋಗಿ ಆಲ್ಮೋಸ್ಟ್ ಇಲ್ಲಿ ಸರ್ವಿಸ್ ಆದಲ್ಲ, ನಾನು ಹೇಳ್ತೇವೆ ನಮ್ಮದು ಸರ್ವಿಸ್ ಪ್ರತಿ 5 ತಿಂಗಳಿಗೆ ಒಂದು ಸಲ ನಾವಿರುತ್ತಿಲ್ಲ ಸರ್ವಿಸ್ ಸೆಂಟ್ರಾಗ. ನಾನು ಆ್ಯಕ್ಚುಲಿ ಪ್ರತಿ 5,000 ಕಿಲೋಮೀಟರ್ ಒಂದು ಸಲ ಸರ್ವಿಸ್ ಮಾಡೋದು. ನಂದು ಕಂಪನಿ ಶೆಡ್ಯೂಲ್ ಬಂದು ಆಯಿಲು ಮತ್ತು ಆಯಿಲ್ ಫಿಲ್ಟರ್ 10,000ಗೆ, ಬಟ್ ಎವ್ರಿ 5,000 ಬಂದು ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೇಕಂದ್ರೆ ಚೆಕಪ್ಸ್, ಚೈನ್ಸ್, ಬ್ರೇಕ್ಸ್ ಅದೆಲ್ಲ ಮಾಡಿಸ್ಕೊಂಡು ಹೋಗ್ಬೇಕಂದ್ರೆ ಅವ್ರ ಶೆಡ್ಯೂಲ್ ಇರುತ್ತೆ. ಬಟ್ ನಾನು ಎವ್ರಿ 5,000ಗೆ ಈವನ್ ಆಯಿಲ್ ಸಹ ಚೇಂಜ್ ಮಾಡಿ, ಆಯಿಲ್ ಫಿಲ್ಟರ್ ಸಹ ಚೇಂಜ್ ಮಾಡ್ತೆ. 10,000ಗೆ ಒಂದು ಸಲ ಏರ್ ಫಿಲ್ಟರ್ ಚೇಂಜ್ ಮಾಡ್ತೇನೆ.
ಸೊ ಅದಕ್ಕೋಸ್ಕರ ಅದೇ ಈಗ ಅವ್ರ ಹತ್ರ ಕೇಂಡೆ ಒಂದು ಎಕ್ಸಾಸ್ಟ್ ಹಾಕೋಕ್ಕೆ ಯಾವ್ದು ಹಾಕ್ರು ಒಳ್ಳೆ ಇತ್ತು ನಳಿ. ಅವ್ರು ಹೇಳ್ತಾರೆ ರೆಡ್ ರೋಸ್ಟರು ಒಳ್ಳೆ ಇತ್ತು, ಅದೊಂದು ಯಾವ್ದು ಪವರ್ ಹೌಸ್ ನಳಿ. ಅದಕ್ಕೂ ಆಲ್ಮೋಸ್ಟ್ ₹1000 ಡಿಫ್ರೆನ್ಸ್ ಅಷ್ಟೇ. ಬೀಟ್ ಪ್ರಕಾರ ಹೋದ್ರು ನಿಮಗೆ ರೆಡ್ ರೋಸ್ಟೇ ಲೈಕ್ ಇತ್ತ ಅನ್ನಳಿ ಅವರೇ ಹೇಳ್ರು. ಆ್ಯಕ್ಚುಲಿ ಅವ್ರು ನೀವು ಕಂಡ್ರಲ್ಲ ಬಸವ ಅನ್ನಳಿ, ಅವರೇ ನಮ್ಮ ಬೈಕಿದ ಇಂಜಿನಿಯರ್. ಸೊ ಏನೇ ಇರಲಿ ಬಟ್ ಮನುಷ್ಯ ಹತ್ರ ಒಳ್ಳೆ ಗಾಡಿ ಸರ್ವಿಸ್ ಮಾಡಿ ಕೊಡಿದಾಗ ಸರ್ವಿಸ್ ಆದಮೇಲೆ ಆ ಫೀಲೇ ಬೇರೆ ಇರೋದು ಗಾಡಿ, ಫುಲ್ ಸ್ಮೂತ್. ಇವ BMW ಹಾಕೋ ಬುಗೂರು ಬಂಪರೇ ಬೆಚ್ಚಿ ಗುದ್ದುದ ಕಾಣ್ತಿದ್ದೆ ಮಾರ. ಆಗಳಿಂದ ಬರೀ ರಗಳಿ ಕೊಡ್ತಿದ್ದ ಮಾರೆ. ವಾತಿಲ್ಲ ಅತ್ಲ ರಾಂಗ್ ರೂಟಾಗಿ ಗಾಡಿ ಓಡಿಸು ಬತ್ತಿಲ್ಲ ಅಂದಮೇಲೆ ತಗೊಬಂದಿಲ್ಲ ನಮ್ಮ ಜೊತೆ. ಕಮಾನ್ ರಿಕ್ಷಾ ಅಣ್ಣ. ಅಯ್ಯೋ ಅಣ್ಣ ನೀನು ಬಂದ. ಇವನ್ನೊಂದು ಹೊಡೆದಾಕ್ತೆ ಬ್ರೋ, ನಾನು ಸತ್ಯ ಹೇಳ್ತನಲ್ಲ. ಇವ ಆಗಳಿಂದ ರಗಳಿ ಕೊಡ್ತಿದ್ದ ಬರೀ. ಲೇಡೀಸ್ ಅಲ್ಲ ಸರ್, ಜೆಂಟ್ಸೇ. ಎಲ್ಬೋಡಿ ಅಂತೆ, ಏನು ಮಾಡೋಂಗಿಲ್ಲ ತಾತಪ್ಪ. ಇರೋಣ ನಾನು ಓದ್ತೀನಿ ಇರೋಣ. ಯಾಕಣ ಈ ಥರ ಹಿಂಸೆ ಕೊಡ್ತೀರಾ ರೋಡ್ ಮೇಲೆಗಳು ಬಂದುಬಿಟ್ಟು? BMW ಇಟ್ಕೊಂಡು ಗಾಡಿ ಓಡ್ಸೋಕ್ಕೆ ಬರೋಲ್ಲ ಅಂದರೆ ನಗಾಡಲ್ಲ ಹೇಳು. ಯಾಕೆ ನಿಂಗೆ ಅಷ್ಟು ಗಾಡಿ? ಸೊ ಯಾವ್ದಾದ್ರು ಆಟೋ ಗಿಟ್ಟ ತಗೊಳಕ್ಕಿತ್ತ ನಮ್ಮದಲ್ವಾ? ನಂಗೆ ಕ್ವಿಟ್ ಕೊಡ್ತೀನಿ. ಸಣ್ಣದೇ ಭಾರಿ ಲೈಕ್ ಇರುತ್ತೆ ಅದು. ಅಪ್ಪಕ್ಕಲ್ಲ ಗುರು ತಿರ್ಸ್ಕೋ ಇಲ್ಲ. ಸಿಟಿ ಒಳಗಾಗಲಿ ಹೈವೇಲೇ ಇಲ್ಲಿ, ನೋ ವರೀಸ್, ಬಿ ಹ್ಯಾಪಿ ನೋ BP ಗಾಡಿ ಅದು. ಇವನು ಯಾರೋ ಕಣ, ಇವನು ಲೆಫ್ಟಿ ಬರ್ಕ ರೇಟಿಗೆ ಹಾಪದ ಯಾರು ಬೇಡ ಅನ್ನಿ, ಇವ ಲೆಫ್ಟಿ ಬತ್ತ. ಒಂದೊಂದು ಮುತ್ತು ಬೆಂಗಳೂರು ರೋಡ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಅನದರ್ ಸ್ಮಾಲ್ ವ್ಲಾಗ್. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸಾರಿ ಫಾರ್ ದ ಡಿಲೇ. ಮೇಯ್ನ್ಲಿ ತುಂಬ ಲೇಟ್ ಆಯಿತು. ನಾನು ಲಾಸ್ಟ್ ವ್ಲಾಗ್ ರೆಕಾರ್ಡ್ ಮಾಡೋದೇ ತುಂಬ ಲೇಟ್ ಆಯಿತು ಆ್ಯಕ್ಚುಲಿ. ಹಾಕೋದು ಬಿಡಿ. ಸೊ ಐ ವಿಲ್ ಮೇಕ್ ಶ್ಯೂರ್ ಫ್ರಮ್ ಟುಡೇ ಆನ್ವರ್ಡ್ಸ್ ಐ ವಿಲ್ ರೆಕಾರ್ಡ್ ದ ರೆಗ್ಯುಲರ್ ವ್ಲಾಗ್ಸ್ ಆ್ಯಂಡ್ ಅಪ್ಲೋಡ್. ಸೊ ಎಲ್ಲೂ ಹೊರಗಡೆ ಹೋಗೋ ಟೈಮ್ ಸಿಗ್ತಾ ಇಲ್ಲ. ಪ್ರಾಬ್ಲಮ್ ಅದೇ, ಹೊರಗಡೆ ಹೋಗ್ಬೋದಾರೆ ಒಳ್ಳೊಳ್ಳೆ ವ್ಲಾಗ್ ಮಾಡ್ಲಕ್ಕೆ. ಈ ಸಿಟಿ ಒಳಗಿತ್ತಲ್ಲ, ಎಲ್ಲಿ ಹೋಗ್ದು ಅನಿಸಿ ಅದು ಮ್ಯಾಟ್ರ್ ಅಷ್ಟೇ, ಬೇರೆ ಅಂತಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ. ಯಾರೆಲ್ಲ ಶೇರ್ ಮಾಡೋದನ್ನು ಕಂಡಿರಿ, ಓಪನ್ ಮಾಡಿ ಕಾಣಿ, ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಸಪೋರ್ಟ್ ಇಸ್ ತುಂಬ ಇಂಪಾರ್ಟೆಂಟ್. ಎಲ್ಲರಿಗೂ ಧನ್ಯವಾದಗಳು. ಈ ವ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೆ. ನನ್ನ ಮನಸ್ಸಿಗೆ ತುಂಬ ಇಷ್ಟ ಆದಂಥ ಒಂದು ಮಾತು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡೋಕ್ಕೂ ನಮ್ಮ ಪುರ್ಸೋಸಿಗೆ ಹೋಗಾಗ ಅಷ್ಟು ಒಳ್ಳೇದು ಮಾಡಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಯು ಸೂನ್. ಬಾಯ್.